ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ಸುಸ್ತಾಗೋ ಥರ ಮುಖ ಇದೆ ಬಿಕಾಸ್ ಎಲ್ರಿಗೂ ಫೀವರ್ ಬಂದುಬಿಟ್ಟಿದೆ. ಸೊ ಅದರಲ್ಲೇ ಸ್ವಲ್ಪ ಡೈಲಿ ಬ್ಲಾಗ್ ಮಾಡ್ಕೊಂಡಿದ್ದೀನಿ, ಸೊ ಅಪ್ಡೇಟ್ ಕೊಡೋಕ್ಕೆ ಅಂತ ಅಷ್ಟೇ. ಹಾಗೆ ಬಿಸಿನೀರಿಗೆ ಸ್ವಲ್ಪ ಸಬ್ಜಾ ಸೀಡ್ಸು ಕುಡಿಯೋ ಹ್ಯಾಬಿಟ್ ಇದೆ. ಸೊ ಮಾರ್ನಿಂಗ್ ಸೊ ಅದನ್ನು ರೆಡಿ ಮಾಡಿಕೊಂಡು ಚಿನ್ನಮ್ಮಂಗೂ ಒಂದು ಗ್ಲಾಸ್ ಹಾಲು ರೆಡಿ ಮಾಡಿ ಕೊಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನೈಟೇ ನಾನು ಹೆಸರು ಕಾಳು ಮತ್ತು ಬಾದಾಮಿ ಮತ್ತು ಬೀನ್ಸ್ ಬೀಜ ಬರುತ್ತಲ್ಲ ಅದು, ದೆನ್ ಕಾಬೂಲ್ ಕಡಲೆನ ನೆನೆಸಿಟ್ಟಿರ್ತೀನಿ. ಸೊ ದಟ್ ಮಾರ್ನಿಂಗ್ ನಾವು ಎದ್ದ ತಕ್ಷಣ ನೆನೆಸಿರೋದನ್ನು ಹಾಗೆ ತಿಂತೀವಿ. ವಿಡಿಯೋ ಮಾಡಬೇಡ ಅಂತ ಗುರಾಯಿಸ್ತಾ ಇದ್ದಾಳೆ. ಗುಡ್ ಮಾರ್ನಿಂಗ್, ಸೆ ಗುಡ್ ಮಾರ್ನಿಂಗ್, ಹಾಯ್ ಹೇಳಿ. ಹಾಂ, ಮೊಬೈಲ್ ಮುಚ್ಚಿದ್ರೆ ಹೇಳ್ತೀಯಾ? ಹೇಳು ಗುಡ್ ಮಾರ್ನಿಂಗ್ ಹೇಳು. ಚಲ್ ಬೇರ್ದು ನೀ ಹಾಲ. ನಾನೇನು ಮಾಡಲಿಕ್ಕೇನೆ ಬಂದರೆ ತಿನ್ನಬೇಕು, ಕೆನೆ ಒಳ್ಳೆ ತಾನೆ, ಇದೆಲ್ಲ ಗುಡ್ ಕೊಲೆಸ್ಟ್ರಾಲ್ ಮಾಡಬೇಕೇನೆ. ಯಾರದು? ಚರಿ. ಏನು ಮಾಡ್ತಿದ್ದಾಳೆ ಚರಿಯಲ್ಲಿ? ಏನು ಮಾಡ್ತಿದ್ದಾಳೆ? ಹಾಂ, ಗುಂಡು ಮರಿ. ಹೇಳು ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಹೇಳು ಹೇಳು. ಹೇಳಲ್ವಾ? ಏನದು? ಏನಪ್ಪ? ಸುಮ್ಮನೆ ಹಿಡಿಬಾರ್ದು, ಗೊಣ್ಣೆ ಇಲ್ಲ, ನೋ ಗೊಣ್ಣೆ, ಚೀಯೆ. ಏನದು? ಆಟೋ. ಆಟೋ ಅಲ್ಲಿಟ್ಟಿದ್ದೀನಿ. ಇನ್ನೆಲ್ಲ ಮುರಿದಾಕಿದೆಯಲ್ಲ, ಅದರಲ್ಲಿರೋದು ಒಂದೇ ಗಾಳಿ. ಫುಲ್ ಆಯಿತು, ಕೊಡ್ತೀನಿ ನೀನು, ಕೊಡ್ತೀನಿ ಆಟ ಆಡೋಕ್ಕೆ. ಆ ಬಕೆಟಲ್ಲಿ ಎಷ್ಟೊಂದು ಇದಾವೆ ಚಿನ್ನಮ್ಮ ಅಲ್ಲಿ. ಆಯಿತು, ಅದನ್ನೇ ಕೊಡ್ತೀನಿ. ಆಯಿತು, ಕೊಡ್ತೀನಿ ಅಂದೆ ತಾನೆ, ಅಳ್ಬಾರ್ದಂಗೆ. ಜಿಯ ಕುಡಿ, ಇವಾಗ ಹಾಲು ಕುಡಿ. ಅಲ್ಲಿ ಆಚೆ ಪಾಪು ಬಂದಿದೆ. ಹಾಂ, ಆಚೆ ಆಯ್ತು. ಇದು ಕಟ್ ಮಾಡೋಣ ಇರು. ಕೊಡು ನಂಗೊಂದು. ಥ್ಯಾಂಕ್ ಯು. ಇನ್ನೊಂದು ಕೊಡು ಪ್ಲೀಸ್ ಕೊಡು. ಅಯ್ಯೋ, ಬಿತ್ತೋಯ್ತಾ? ಏನಾಯ್ತು? ಅಣ್ಣಿ ಎಲ್ಲೋಯ್ತು? ಇತ್ತು. ಸರ್ ನಂಗೊಂದು ಕೊಡು ಇವಾಗ, ಕೊಡಿ. ಬಿದ್ದಿರೋದು ನಂಗ. ಸುಬ್ಬಮ್ಮ ಕ್ಯೂಟಿ. ಓಕೆ, ತಿನ್ನಿ. ಎಲ್ಲಿ ಕೆಲಸ ಮಾಡ್ತಿರ್ತೀನಿ ಅಲ್ಲೇ ಇರ್ತಾಳೆ. ಸೊ ಅಡುಗೆ ರೆಡಿ ಮಾಡ್ತಿದ್ದೆ, ಕೆಳಗಡೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾಳೆ. ಹಾಗೆ ಹಿಂಸೆನೂ ಕೊಡ್ತಾಳೆ. ಏನು ಚಿನ್ನಮ್ಮ ಇಷ್ಟೊಂದು ಹಾಡ್ಕೊಂಡಿದೀಯಾ? ಇಷ್ಟೊಂದು ಆಟ ಆಡ್ತಿದೀಯಾ? ಯಾಕೆ? ಹಾಂ, ಏನದು? ಬಳೆನಾ? ಎಲ್ಲಿ ಕೈಗೆ ಹಾಕೋತಾರಾ? ಸರಿ ಮಗನೇ, ಆಟಾಡು. ಹಾಯ್. ಆಗಲ್ವಾ? ಅದು ಆಗಲ್ಲ, ಅದು ಚಿಕ್ಕದಿದೆ, ಅದು ಬಳೆ ಆಗಲ್ಲ.
ಅದೇ ಆಗುತ್ತೆ. ಓಕೆ, ಆಟ ಆಡು, ಬಾಯ್. ಏನು ಮಾಡ್ತಿದ್ದೀಯಾ? ಜಿ ಆಟ ಆಡ್ತಿದ್ಯಾ? ಇಳಿ ಕೆಳಗೆ, ನೀನು ಕೆಳಗೆ ಇಳಿ ಚಿನಿ. ನೀರು ವೇಸ್ಟ್ ಆಗ್ತದೆ. ಈ ಥರ ಕೆಲಸ ಮಾಡುವಾಗೆಲ್ಲ ಹಿಂಸೆ ಕೊಡ್ತಾಳೆ. ಅದು ಅಡುಗೆ ಮಾಡುವಾಗಲಂತೂ ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದನ್ನ ಅವಳಿಗೆ ತೋರಿಸ್ಲೇಬೇಕು. ತೋರಿಸ್ಲೇ ಇದ್ದರೆ ಮಾತ್ರ ಚೀರ್ತಾಳೆ, ಕೆಳಗಡೆ ಕೂತ್ಕೊಂಡು ಕಿರ್ಚಿಸ್ತಾಳೆ. ಅದು ಏನಂತ ತೋರಿಸು ಅಂತ. ಸೊ ಅವಳನ್ನ ಎತ್ಕೊಂಡೆ ಪಲ್ಯಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೆ. ಸೊ ಅದನ್ನು ನೋಡ್ತಾ ಇದ್ದಾಳೆ. ಆಮೇಲೆ ತಿನ್ನೋಕ್ಕೆ ತಟ್ಟೆ ಕೊಡಮ್ಮ ತಟ್ಟೆ ಅಂತ ಒಂದು ತಟ್ಟೆನೂ ಇಸ್ಕೊಂಡ್ಬಿಟ್ಟಿದ್ದಾಳೆ ಆಲ್ರೆಡಿ. ಹಾಕು ಅಂತ. ಬಟ್ ತಿನ್ನಲ್ಲ ಅವಳು. ಬಟ್ ಅದನ್ನು ಸುಮ್ಮನೆ ತಟ್ಟೆಗೆ ಹಾಕು ತಿನ್ನೋಕ್ಕೆ ಅಂತ ಕೇಳ್ತಾಳೆ. ಡೈಲಿ ಈ ಥರ ಹಿಂಸೆ ಇದ್ದೇ ಇರುತ್ತೆ. ಬಟ್ ಅಡುಗೆ ಮಾಡುವಾಗ ಸ್ವಲ್ಪ ದೂರನೇ ಮಾಡ್ತೀನಿ ಅವಳನ್ನ ಎತ್ಕೊಂಡಾಗಲೂ. ಬಟ್ ಕಂಟಿನ್ಯೂಯಸ್ ಆಗಿ ಎತ್ಕೊಂಡು ಅಡುಗೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಬಟ್ ಮೇಂಟೈನ್ ಮಾಡಲೇಬೇಕು, ನೋ ಆಪ್ಷನ್. ಅವಳಿಗೂ ಟೈಮ್ ಪಾಸ್ ಆಗುತ್ತೆ, ಮತ್ತು ನೋಡ್ದಂಗೆ ಆಗುತ್ತೆ. ನನಗೂ ನನ್ನ ಕಣ್ಣೆದುರೇ ಇದ್ದಾಳೆ ಅನ್ನೋದೊಂದು ಸಮಾಧಾನ ಇರುತ್ತೆ. ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ಎತ್ಕೊಂಡೆ ಅಡುಗೆ ಮಾಡಿರ್ತೀನಿ. ಇನ್ ಕೇಸ್ ಅವ್ರ ಪಪ್ಪ ಇದ್ದರೆ ಅವರು ಇಟ್ಕೊಂಡು ಆಟ ಆಡಿಸ್ತಾರೆ. ಸೊ ಆವಾಗ ಬೇಗ ಅಡುಗೆ ಆಗಿಬಿಡುತ್ತೆ. ಬಟ್ ಇಲ್ದಾಗ ಮಾತ್ರ ಈ ಥರ ಸರ್ಕಸ್ ಮಾಡಲೇಬೇಕು. ಆ್ಯಂಡ್ ಆಲ್ಮೋಸ್ಟ್ ನೈಟಿಗೆ ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಚಿನ್ನಮ್ಮ ರೆಡಿಯಾಗಿ ನಾವು ಹಳೆ ಮನೆ ಕಡೆ ಹೊರಟ್ವಿ. ಯಾಕಂದರೆ ಹಳೆ ಮನೆ ಹತ್ರ ಗಣೇಶನ ಕೂಡಿಸಿದ್ರು. ಸೊ ನಾವಿದ್ದಾಗಲೇ ರೆಡಿಯಾಗಿತ್ತು ಆಲ್ರೆಡಿ. ಅದಕ್ಕೆಲ್ಲ ತಯಾರಿ ಮಾಡ್ಕೊಂಡಿದ್ರು. ಸೊ ಬಟ್ ಕೂಡಿಸೋ ಟೈಮಲ್ಲಿ ನಾವು ಅಲ್ಲಿ ಇರಲಿಲ್ಲ. ಸೊ ಹಂಗಾಗಿ ಅಲ್ಲಿರೋ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿದರು. ಚಿನ್ನಮ್ಮನ ಫ್ರೆಂಡ್ಸು ಕಾಲ್ ಮಾಡಿದರು ಕರ್ಕೊಂಡು ಬನ್ನಿ ಅಂತ ಚಿನ್ನಿನ. ಅವ್ರಿಗೂ ಚಿನ್ನಮ್ಮನ ನೋಡೋ ಆಸೆ ಆಗಿತ್ತು. ಸೊ ಹಾಗಾಗಿ ನಾವು ಅಲ್ಲಿ ಗಣೇಶನ ನೋಡೋಕೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಗಣೇಶ. ಅಲ್ಲಿ ಚೆನ್ನಾಗಿ ಅರೇಂಜ್ ಮಾಡಿದ್ರು. ಆಮೇಲೆ ಊಟದ ಫೆಸಿಲಿಟೀಸ್ ಚಿನ್ನಮ್ಮನ ಹೋಲ್ ಡೇ ಎಂಜಾಯ್ ಮಾಡಿತ್ತು. ಅಲ್ಲಿ ಗಣೇಶನ ಬಿಟ್ಟು ಬರಲಿಲ್ಲ, ಆ ಥರ ಎಂಜಾಯ್ ಮಾಡಿದ್ಲು, ಆಟ ಆಡಿದ್ಲು. ಅವನು ಫ್ರೆಂಡ್ಸ್ ಎಲ್ಲ ಇದ್ರಲ್ಲ. ಸೊ ಆ ಮಕ್ಕಳ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡಿದ್ರು. ಅಲ್ಲಿ ಟೈಮ್ ಪಾಸ್ ಮಾಡಿದ್ಲು. ಆಲ್ಮೋಸ್ಟ್ ಅಲ್ಲಿ ಇದ್ದಾಗಲ್ಲ ಅವ್ರ ಜೊತೆನೇ ಆಟ ಆಡ್ತಿದ್ಲು. ಸೊ ಹಂಗಾಗಿ ಅವಳಿಗೆ ಅದನ್ನ ಮರ್ತಿರ್ಲಿಲ್ಲ ಅವಳು. ಸೊ ಅವ್ರು ಬಿಟ್ಟು ಬರೋಕ್ಕೂ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಅಲ್ಲಿ. ದೆನ್ ಬಂದ ತಕ್ಷಣ ಈವ್ನಿಂಗ್ ಅವಳಿಗೆ ಆಬ್ವಿಯಸ್ಲಿ ಹಾಲು ಕೊಟ್ಟೆ ಕುಡಿಯೋಕ್ಕೆ. ಸುಟ್ಟ ಮಗಳ ಸುಟ್ಟ 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 ಇದೆ ನೋಡು, ಸುಟ್ಟ ಇದೆಪ್ಪ. ಅಲ್ಲಿಂದ ಬಂದು ಫ್ರೆಶ್ ಅಪ್ ಆಗಿ ಹಾಲು ಕುಡಿದ್ಲು. ಸೊ ಇವಾಗ ನನ್ನ ಜೊತೆನೂ ಆಟ ಆಡ್ತಾ ಇದ್ದಾಳೆ. ಹಾಗೆ ಅವ್ರ ಅಪ್ಪನ ಜೊತೆ ಏನೆಲ್ಲ ತರಲೆ ಮಾಡಿದ್ದಾಳೆ, ನನ್ನ ಜೊತೆ ಏನು ಮಾತಾಡ್ತಿದ್ದಾಳೆ, ಏನು ಹೆದರಿಸ್ತಾ ಇದ್ದಾಳೆ, ಆಟ ಆಡ್ತಾ ಇದ್ದಾಳೆ ಅನ್ನೋದು ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನ ಇಲ್ಲಿ ಕಂಟಿನ್ಯೂ ಆಗಿ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಯಾವಾಗಲೇ ನಮಗೇನಂದೆ ಹೇಳಪ್ಪ, ಏನಂದೆ ಹೇಳ ಅಮ್ಮಂಗೆ. ಆವಾಗಲೇ ಹೆಂಗೆ ಕೈ ಮಾಡೋದು ಅಮ್ಮಂಗೆ? ಬೇಕಾ? ಏಟು ಬೇಕಾ? ಎಷ್ಟು ಬೇಕು ಏಟು? ಓ 5 ಏಟು ಬೇಕಾ ನಿನಗೆ? ಹಾಂ, ತಿಂತೀಯ ಏಟನ್ನ ಅಮ್ಮನ ಹತ್ರ? ತಿಂತೀಯ? ಹಾಂ, ರೆಡಿ? ಎಷ್ಟು ಏಟು ಬೇಕು? ಹಾಲು ಕುಡ್ದ? ಚೀರ್ತಾ ಇದ್ದಲ್ಲ. ಏನಂತ ಹೇಳಪ್ಪ ಇವಾಗ ಅಂಗಡಿಗೆ ಹೋಗ್ಬಿಟ್ಟು? ಏನು ತತ್ಯ ಹೇಳಪ್ಪ, ಹೇಳೋದಕ್ಕೆ ಏನು ತಗೊಬರೋಣ ಅಂಗಡಿಗೆ ಹೋಗ್ಬಿಟ್ಟು? ಹೇಳು ಮಗಳೇ, ಹೇಳಲ್ಲ. ಏನು ತಗೊಬರೋಣ ಅಂಗಡಿಗೆ ಹೋಗಿ? ಬಾ ಅಂಗಡಿಗೆ ಹೋಗಿ ಒಂದು ಬ್ಯಾಗ್ ತಗೋಬ. ಹೋಗಿ ಏನು ತರೋದು? ಅದೇ ಶಶಿ ಅಮ್ಮ ಕೊಟ್ಟಿದ್ದು ನೋಡು. ಕೇಳು, ಶಶಿ ಅಮ್ಮ ಕೊಡು ಅಂತ ಕೇಳು. ಚಿನಿ ಅವನು ಮಗಳ. ಹಾಂ, ಕ್ಯೂಟ್ ಪಾಪ. ಏನು ತರಕ್ಕೆ ಹೋಗೋಣ ಹೇಳಪ್ಪ? ಏನು ತರೋಣ ಅಂಗಡಿಲಿ? ಓನು ಓಲೆ ಇಲ್ಲ. ಕ್ಯೂಟಪ್ಪ. ಏನು ಬೇಕಪ್ಪ ಇವಾಗ ನಿಂಗೆ? ಚಿನಿ ಅಂಗಡಿಗೆ ಹೋಗೋಣ, ಏನು ತಗೊಬರೋಣ? ಏನು ತರೋಣ? ಏನು ಹೇಳು? ಜಾಕೆಟು. ಏನು ಬೇಕು? ಏನು ಬೇಕಪ್ಪ?
ಸರ ಬೇಕಾ ಬೇಕಾ ಅಲ್ಲ ಹಾಕೋತೀಯಾ ಕೊಡ್ತೀನಿ ಮಗ ನಿಂದೇ ಬಂಗಾರ ಇದು ಅವ್ವ ನಿಂದೇ ಅದು ನಮ್ ಕ್ಯೂಟಿ ಓನಪ್ಪ ಕ್ಯೂಟಪ್ಪ ಮುದ್ದಿಯಪ್ಪ ಅಯ್ಯೋ ನಮ್ಮವ್ವ ಅಯ್ಯೋಯ್ಯೋ ನಮ್ಮ ಬಂಗಾರ ನೀನು ತಡೆಯಲ್ಲಿ ಮಾಡ್ಕೊಂಡು ನಮ್ಮ ಮಗಳೇ ಕಟ್ಟು ಕಿವಿ ಕಚ್ಚಬಾರ್ದು ಮಗಳೇ ವಾದಿಬಾರ್ದಪ್ಪ ನನ್ನ ಪಾಪ ನನ್ನ ಮುದ್ದೆ ಅಲ್ವಾ ನೀನು ಕಚ್ಚಬಾರ್ದು ಮಗಳ ಅಲ್ಲಡ ಅಮ್ಮ ಏನೋ ಮಾಡ್ತಾಳೆ ಐ ಶಶಿ ಏನು ಅನ್ನು ಬ್ಯಾಡ್ ಕುಡ್ಕೋಗ್ಲೆ ಕಿವಿ ಕಿಡ್ಬಾರ್ದು ಯಪ್ಪ ಕ್ಯೂಟಿ ಪಾಪ ಆಯ್ತು ಕ್ಯೂಟ್ ಸಾಕು ಮಕ್ಕಕ್ಕೆ ತಪ್ಪಟ್ಲು ನಮ್ಮವ್ವ ಮಕ್ಕಕ್ಕೆ ತಪ್ಪಟ್ಲು. ನೈಟ್ ಆಲ್ಮೋಸ್ಟ್ ಡಿನ್ನರ್ ಪ್ರಿಪೇರ್ ಮಾಡೋಗಿದ್ದೆ, ಬಟ್ ಚಪಾತಿ ಮಾತ್ರ ಬಾಕಿ ಇಟ್ಕೊಂಡಿದ್ದೆ, ಅದನ್ನು ಫ್ರೆಶ್ಶಾಗೆ ಮಾಡೋಣ ಅಂತ. ಸೊ ಹಾಗಾಗಿ ನಾನು ಚಪಾತಿ ಮಾಡೋಕ್ಕಂತ ಬಂದೆ. ಸೊ ಹಾಗಾಗಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನೈಟ್ಗೆ ಅಂದರೆ ಒಂದು ಇಬ್ಬರಿಗೆ 8 ಚಪಾತಿ ಮಾಡ್ಕೋತೀನಿ, ಬಿಕಾಸ್ ಹೆಚ್ಚಿಗೆ ಮಾಡೋಕ್ಕೋಗಲ್ಲ, ಹಾಳಾಗುತ್ತೆ ಅಂತಂದು. ಸೊ 8 ಚಪಾತಿ ಅಂದರೆ ನೋ ರೈಸ್, ಅನ್ನ ತಿನ್ನಲ್ಲ. ಸೊ ಹಾಗಾಗಿ ಬರೀ ಚಪಾತಿ ಅಷ್ಟೇ, 4 ಚಪಾತಿ ಅಂದರೆ ನಾನು ತುಂಬ ತೆಳ್ಳಗೆ ಮಾಡೋದ್ರಿಂದ ಅಷ್ಟು ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಚಪಾತಿ ಮಾಡ್ಕೋತಾ ಇದ್ದೀನಿ. ನನಗೆ ಸ್ವಲ್ಪ ಸುಸ್ತು ಹುಷಾರಿರಲಿಲ್ವಲ್ಲ, ಸೊ ಹಾಗಾಗಿ ಆಚೆ ಹೋಗಿ ಟಯರ್ಡ್ ಆಗಿತ್ತು. ಸೊ ಹಂಗಾಗಿ ಮಾಡೋಕ್ಕೆ ಕಷ್ಟನೂ ಆಗ್ತಾಯಿತ್ತು. ಸೊ ಅದನ್ನು ನೋಡಿಬಿಟ್ಟೆ ನಾನು ಹೆಂಗೆ ಲಟ್ಟಿಸ್ತಾ ಇದ್ದೆ ಹಾಗೆ ಜಗಪ್ಪ ಬಂದು ಬೇಯಿಸ್ತಾನೋ ಇತ್ತು, ಸ್ವಲ್ಪ ಹೆಲ್ಪ್ ಮಾಡಿದರು. ಖುಷಿ ಆಯಿತು. ನಾನು ಒಬ್ಬಳೇ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ಳೋದು ಕಷ್ಟ ಅನ್ನೋಕ್ಕಿಂತ ಬೇಗ ಆಗುತ್ತೆ. ನಾನೇ ಮಾಡಿ ನಾನೇ ಲಟ್ಸೋದು ಸ್ವಲ್ಪ ಈಸಿನೇ ನನಗೂ. ಅಂದರೆ ನಂಗೆ ಹೆಂಗೆ ಬೇಕೋ ಹಂಗೆ ಚಪಾತಿನ ನಾನು ಬೇಯಿಸ್ಕೋಬೋದು. ಬಟ್ ಬೇರೆಯವರಾದರೆ ನಾನು ಕಿತ್ತೋಗ್ತಾರೆ ಅಥವಾ ಏನೋ ಒಂದು ಹಾಕುವಾಗ ಎಡವಟ್ಟು ಮಾಡ್ತಾರೆ ಅನ್ನೋ ಒಂದು ಭಯ ಇದ್ದೇ ಇರುತ್ತೆ. ಸೊ ಹಂಗಾಗಿ ನಂಗೆ ಚಪಾತಿ ಮಾಡಿತ್ತು ಅದು ಮೆತ್ತಗೆ ಚೆನ್ನಾಗಿದ್ರೇ ತಿನ್ನೋಕ್ಕೆ ಇಷ್ಟ. ಅದು ಸ್ವಲ್ಪ ಕಿತ್ತೋಯ್ತು ಹಾಕುವಾಗ ಎಡವಟ್ಟಾಯಿತು ಅಂದರೆ ನಂಗೆ ಬೇಜಾರಾಗುತ್ತೆ. ಹಾಗಾಗಿ ನಾನು ಯಾರ್ದು ಹೆಲ್ಪ್ ತೊಗೊಳೋದು ಕಡಿಮೆ ಈ ಥರ ಚಪಾತಿ ಅಥವಾ ರೋಟಿ ಮಾಡುವಾಗ. ಬಟ್ ಈ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ವಲ್ಲ, ಎಷ್ಟೋ ತನಕ ಅಂತ ನಿಂತ್ಕೊಂಡು ಮಾಡಲಿ ಒಬ್ಬಳೇ ಅಂಥೇಳಿ. ಸೊ ಜಗಿಮನ ಬಂದು ಹೆಲ್ಪ್ ಮಾಡಿದರು, ಖುಷಿ ಆಯಿತು. ಬಟ್ ಅವ್ರಿಗೆ ವಿಡಿಯೋ ಮಾಡೋದು ಇಷ್ಟ ಇರಲಿಲ್ಲ. ಸ್ವಲ್ಪ ಗೊತ್ತಿಲ್ದಂಗೆ ಕ್ಲಿಪ್ಸ್ ತೊಗೊಂಡಿದ್ದೀನಿ. ಮುಖ ಗುರ್ರ ಅಂತಲೂ ಇದೆ ಇದರಲ್ಲಿ, ಆಲ್ಮೋಸ್ಟ್ ಗೊತ್ತಿಲ್ಲದೆ ನಾನು ಅದನ್ನು ರೆಕಾರ್ಡ್ ಮಾಡಿದ್ದೀನಿ. ಆ್ಯಂಡ್ ಅವ್ರು ಮಾತಾಡಿರೋ ವಾಯ್ಸ್ ನನಗೆ ಹಾಕೋಕ್ಕೂ ಇಷ್ಟ ಇರಲಿಲ್ಲ, ಬಿಕಾಸ್ ಏನೇನೋ ಮಾತಾಡಿದ್ವಿ, ಏನೇನೋ ಡಿಸ್ಕಷನ್ ಮಾಡಿದ್ವಿ, ಏನೇನೋ ಚಿನ್ನಮ್ಮ ಅದು ಇದು ಮಾತಾಡ್ಕೊಂಡಿದ್ವಿ. ಸೊ ಹಾಗಾಗಿ ನಾನು ಇಲ್ಲಿ ವಾಯ್ಸ್ನ ರಿಮೂವ್ ಮಾಡಿದೆ. ನೋಡಿ, ಇದ್ರ ಮೇಲೆ ಹಾಕ್ಬೋತಾನೆ ಚಪಾತಿನ ಯಾವ್ದದು ಅದ್ರ ಮೇಲೆ ಬೇಯಿಸುತ್ತೆ ಆಗಲ್ವಾ? ಅದ್ರ ಮೇಲೆ ಎಷ್ಟು ಉಬ್ಬು ತರ ಬರುತ್ತದು. ಇದಿಲ್ವಾ ಬಿಸಿ ಮಾಡೋದು, ರೊಟ್ಟಿ ಸುಡೋ ಥರದ್ದು. ಇಂಡೈರೆಕ್ಟ್ಲಿ ಈಸ್ ಆಸ್ಕಿಂಗ್ ಪುಲ್ಕ, ಬಟ್ ನಂಗೆ ಪುಲ್ಕ ಏನೋ ದಪ್ಪ ಅಂತ ತಿನ್ನೋಕೆ ಹೋಗಲ್ಲ. ಸೊ ಇಡೀ ದಿನ ನಿಂತ್ಕೊಂಡು ಕೆಲಸ ಮಾಡಿರ್ತೀವಲ್ವ, ಅಥವಾ ಆಚೆ ಆಫೀಸಿಂದ ಟಯರ್ಡಾಗಿ ಬಂದಿರ್ತೀವಲ್ಲ, ಆ ಟೈಮಲ್ಲಿ ಅದು ಮತ್ತು ಪ್ರೆಗ್ನೆಂಟ್ ಇದ್ದಾಗಲೂ ನಾನು ಈ ಥರ ಬಿಸಿನೀರಿನಲ್ಲಿ ಕುತ್ಕೊಂಡು ಕಾಲನ್ನ ಒಂದು 10 to 20 ಮಿನಿಟ್ಸ್ ಈ ಥರ ಬಿಡ್ತಿದ್ದೆ.
ಟಯರ್ಡ್ನೆಸ್ ಅನ್ನೋದು ಹೊರಟೋಗ್ಬಿಡುತ್ತೆ. ನಾವು ಎಷ್ಟೇ ಸುಸ್ತಾಗಿದ್ರೂ ಎಷ್ಟು ಚೆನ್ನಾಗಿ ರಿಲೀಫ್ ಕೊಡುತ್ತೆ ಅಂದರೆ ನಮಗೆ ಹೋಗಿ ಬೆಡ್ ಮೇಲೆ ಮಲಗಿಬಿಟ್ರೆ ನಿದ್ದೆ ಬರುತ್ತೆ, ಅಷ್ಟು ಚೆನ್ನಾಗಿ ಇದು ವರ್ಕೌಟ್ ಆಗುತ್ತೆ. ಆಮೇಲೆ ಮೇನ್ಲಿ ಹೆಡ್ಡೇಕ್ ಅಥವಾ ತಲೆನೋವು ಬಂದರೆ ಇದನ್ನು ಟ್ರೈ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ನಾನು ಎಷ್ಟೊಂದು ಜನಕ್ಕೆ ಸಜೆಷನ್ ಮಾಡಿದ್ದೀನಿ ಇದನ್ನು. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಇದು. ಸ್ವಲ್ಪ ನೀರು ತುಂಬ ಬಿಸಿಯಾಗಿರಲಿ, ಒಂದು ಸ್ವಲ್ಪ ಸ್ನಾನ ಮಾಡೋ ಥರನೇ ಇರಲಿ ನೀರು, ಅಷ್ಟು ನೀರು ತೊಗೊಂಡು ನೈಟ್ ಒಂದು 10ರಿಂದ 20 ನಿಮಿಷ ಕೂತ್ಕೊಂಡ್ರೆ ಸಾಕು, ಬಿಗ್ ರಿಲೀಫ್ ಸಿಗುತ್ತೆ. ಆ್ಯಂಡ್ ಹಾಗೆ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ, ಸುಖ ಶಾಂತಿ ನೆಮ್ಮದಿನ ಕೊಡಲಿ. ಆ್ಯಂಡ್ ಆರೋಗ್ಯ ಐಶ್ವರ್ಯ, ಮೇನಾಗಿ ಆರೋಗ್ಯ, ಎಲ್ರಿಗೂ ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತ ಕೇಳ್ಕೊಳ್ಳೋಣ ದೇವ್ರ ಹತ್ರ. ಆ್ಯಂಡ್ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶ ಹಬ್ಬ ಮುಗ್ದಿರ್ಬೋದು, ಬಟ್ ಇಲ್ಲಿ ಬೆಂಗಳೂರಲ್ಲಿ ಅದು ನೆಕ್ಸ್ಟ್ ಹಬ್ಬ ಬರೋವರೆಗೂ ಅವರು ಒಂದೊಂದು ಏರಿಯಾದಲ್ಲಿ ಗಣೇಶನ ಕೂಡಿಸ್ತಾನೆ ಇರ್ತಾರೆ. ಸೊ ಹಂಗಾಗಿ ಎಲ್ರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಮರಿತೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಸಿ ಯು ಆನ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು.